ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವೀಡಿಯೋ ಹಾಕಿದ್ದೀನಿ ಅಂದರೆ, ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಿದ್ವಿ, ಲೈಕ್ ಟೆಂಪಲ್ ರನ್ ಅಂತಲೇ ಹೇಳ್ಬೋದು. ಯಾವ್ಯಾವ ಟೆಂಪಲ್ನ ವಿಸಿಟ್ ಮಾಡಿದ್ವಿ, ಎಲ್ಲಿಂದ ಹೋದ್ವಿ ಅಂತ ಎಲ್ಲ ಈ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ನೋಡ್ಕೊಂಬನ್ನಿ, ಎಂಜಾಯ್ ಮಾಡಿ, ಆ್ಯಂಡ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿಂದ ಎಲ್ಲರೂ ಹೊರಟಿ ನಮ್ಮ ಮನೆಗೆ ಹೋದ್ವಿ. ಸೊ ಅಲ್ಲಿ ಗೀತನ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ಬಿಲೈಟೆಡ್ ಬರ್ಡೇ ಆ್ಯಕ್ಚುಲಿ. ಸೊ ನಮ್ಮನೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತು. ಖುಷಿಯಿಂದ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಅರ್ಲಿ ಮಾರ್ನಿಂಗ್ 4 o'clock ಮನೆ ಬಿಟ್ವಿ. ಸೊ ಒಂದು ಹಾಯ್ ಮಾಡಿ ಎಲ್ಲರೂ. ಬಡೆಗೆ ಏನು 2 ಅಂತ 25 ಆಗಿದೆ ಅಂತಾನೆ. ನಮ್ಮೆಲ್ಲರಿಗಿಂತ ದೊಡ್ಡ ಅದನ್ನ ಅವರು ನಮ್ಗೆಲ್ಲರಿಗಿಂತ ಸೀನಿಯರ್ ನೀನು, ಸಿಟಿಸನ್ಶಿಪ್ ಪೆನ್ಷನ್ ಉರುಬು. ಹ್ಯಾಪಿ ಬರ್ತ್ಡೇ ಟು ಯು. Thank you so much. ಜರ್ನಿ ಸ್ಟಾರ್ಟ್ಸ್. ಏನು ಬರ್ತಾ ಇಲ್ಲ. ರಾಕೇಶ್ ರಾತ್ರಿ ಬಂದಿದ್ದು ಲೇಟ್ ಆಯಿತು. ಸೊ ಮಾರ್ನಿಂಗ್ ಬೇಗ ಹೊರಟ್ವಿ, ಎಲ್ರಿಗೂ ನಿದ್ದೆ. ಬಾಯ್ಸ್ ಡ್ರೈವಿಂಗ್ ಮಾಡ್ಕೊಂಡು ಬಂದರು, ನಾವು ಆರಾಮಾಗಿ ಮಲ್ಕೊಂಡು ಬಂದ್ವಿ. ಬೆಳಗಿನ ಶುಭೋದಯಗಳು. ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಪ್ಲೇಸ್ ಬಂದು ಕುಪ್ಪಳ್ಳಿ. ಸೊ ಕುವೆಂಪು ಮನೆ. ಇಲ್ಲಿ ನಾವು ಬೇಗ ಹೊರಟಿರೋ ಕಾರಣ ಬೇಗನೆ ರೀಚ್ ಆಗಿದ್ವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಕವಿ ಮನೆ. ಸ್ವಲ್ಪ ಬೇಗನೆ ಹೋಗಿದ್ದ ಕಾರಣ ಓಪನ್ ಇರಲಿಲ್ಲ, ಮತ್ತು ನಾವೇ ಫಸ್ಟ್ ಹೋಗಿದ್ದು ಕೂಡ, ಯಾರೂ ಜನ ಇರಲಿಲ್ಲ. ಹೋಗ್ತಾ ಹೋಗ್ತಾ ಜನಗಳು ಬಂದರು. ಆಮೇಲೆ 9 o'clock ಆದಮೇಲೆ ಮನೆ ಲಾಕ್ ಓಪನ್ ಮಾಡಿದರು. ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಟಿಕೆಟ್ ತೊಗೊಬೇಕು, ಪರ್ ಹೆಡ್ 20 rupees ಅನಿಸುತ್ತೆ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಎಲ್ಲ ನೋಡ್ಕೊಂಡು ಬಂದ್ವಿ. ಒಳಗಡೆ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿರಲಿಲ್ಲ, ಸೊ ಹಾಗಾಗಿ ವೀಡಿಯೋ ತೊಗೊಂಡಿಲ್ಲ. ಇದು ಬಂದು ಅವ್ರ ಮನೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಕೊಟ್ಟಿಗೆ ಮನೆ ಇದೆ. ಸೊ ಅಲ್ಲಿ ವಿಡಿಯೋ ಮಾಡ್ಬೋದಾಗಿತ್ತು, ಬಟ್ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ ನನಗೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಪೀಸ್ಫುಲ್ಲಾಗಿ. ಫೋಟೋಶೂಟ್ಗೆ ತುಂಬ ಚೆನ್ನಾಗಿದೆ ಮಾತ್ರ. ಸೊ ಕವಿ ಮನೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಶೃಂಗೇರಿ ಶಾರದಾಂಬೆ ಟೆಂಪಲ್ಗೆ. ತಾಯಿ ಶಾರದಾಂಬೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ಕೂಡ ಊಟ ಸಿಕ್ತು. ಸೊ ಪ್ರಸಾದ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅನ್ನಪೂರ್ಣೇಶ್ವರಿ ಟೆಂಪಲ್, ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್. ಬರೋದ್ರೊಳಗೆ ಈವ್ನಿಂಗ್ ಆಗಿತ್ತು, ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದು ಕಳಸದಲ್ಲಿ ಕಳಸೇಶ್ವರ ಟೆಂಪಲ್ಗೆ ಬಂದ್ವಿ. ಸೊ ಅಲ್ಲೂ ಕೂಡ ತುಂಬ ಫ್ರೀ ಇತ್ತು, ಆರಾಮಾಗಿ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲೇ ಸ್ಟೇ ಆದ್ವಿ. ಮಾರ್ನಿಂಗ್ ಬೇಗ ಟ್ರಕ್ಕಿಂಗ್ ಇತ್ತು, ನೇತ್ರಾವತಿ ಟ್ರಕ್ಕಿಂಗ್. ಸೊ ಅರ್ಲಿ ಮಾರ್ನಿಂಗೇ ಹೋಗಿ ಸನ್ರೈಸ್ ನೋಡೋಣ ಅಂದ್ಕೊಂಡಿದ್ವಿ, ಬಟ್ ಎಲ್ರಿಗೂ ತುಂಬ ಟಯರ್ಡ್ ಆಗಿರೋ ಕಾರಣ ಎದ್ದೇಳೋಕ್ಕಾಗಲಿಲ್ಲ. ನಗಬೇಕಮ್ಮ ನಗಬೇಕು
ನಕ್ಕು ನಗಿಸುತ್ತಲಿರಬೇಕು, ನಿನ್ನೆ ನಾಳೆ ಚಿಂತೆಗಳ ಮರೆತು ಹಾಯಾಗಿರಬೇಕು. ಆಕಾಶವೇ ಇಲ್ಲಿ ಚಪ್ಪರವಮ್ಮ, ಭೂಮಿಯ ಮಂಡಪವಮ್ಮ. ಅಷ್ಟೇ. ಈಗ ಬರುತ್ತೆ. ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿಟ್ಟು ಫ್ರೆಂಡ್ಸ್, ಇವಾಗ ಟ್ರೆಕ್ಕಿಂಗ್ ಬಂದಿದ್ದೀವಿ. ಸೊ ಇಲ್ಲಿ ಗೇಟ್ ಹಾಕ್ಬಿಟ್ಯಾರೆ, ಗೊತ್ತಿಲ್ಲ ಏನು ರೀಸನ್ ಅಂತ. ಇಲ್ಲಿ ಕಾರ್ ಹೋಗಲ್ಲ. ಸೊ ಇಲ್ಲಿಂದ ನಡ್ಕೊಂಡು ಹೋಗಿ ಚೆಕ್ ಪೋಸ್ಟಿಂದ ಹೋಗ್ಬೇಕು. ಈ ಥರ ಇದೆ ವ್ಯೂ. ಆ್ಯಕ್ಚುಲಿ ನೇತ್ರಾವತಿ ಟ್ರಕ್ಕಿಂಗ್ಗೆ ಗೈಡ್ ತೊಗೊಬೇಕು, 10 ಮೆಂಬರ್ಸ್ ಒಬ್ಬರು ಗೈಡ್ ಅಂತ. ಸೊ ನಮಗೆ ಗೊತ್ತಿರಲಿಲ್ಲ, ನಾವು ಹೋಗಿ ಅಲ್ಲಿ ನೋಡಿದ್ವಿ, ಆಮೇಲೆ ನಮಗೆ ಗೈಡ್ ಸಿಕ್ಕಿದ್ರು. ಎಲ್ಲ ಫುಲ್ ರೆಡಿ ಆಗಿದ್ದೀವಿ ನೇತ್ರಾವತಿ ಶಕ್ತಿ ಹತ್ತೋದಕ್ಕೆ. ಬಾಮ್ಮ, ರೆಡಿಯಾಗಿದ್ದೀವಿ ಗೈಸ್. ಈಗ ನೋಡಿ, ನಮ್ಮ ಫುಲ್ ಔಟ್ಫಿಟ್ ತೋರಿಸ್ತೀವಿ. ಪಿಚ್ಚಕ್ಕನು ಈ ಥರ ಫುಲ್ ಕಾಣ್ತದೆ ಇಲ್ಲ ಪುಟ್ಟ. ನಿದ್ದೆ ಆಗಿಲ್ಲ ಗೈಸ್, ಅದಕ್ಕೆ ಕಣ್ಣೆಲ್ಲ ಇಷ್ಟಿಷ್ಟು ಪ್ರಿಂಟ್ ಅಂತ ಐತಲ್ಲ ಅದು ನೋಡಿ. ಡೌನ್ಲೋಡ್ ಮಾಡಕ್ಕೆ ಬರ್ತಾ ಇಲ್ಲ ಗಲ್ಸಿ. ಎಲ್ಲಿ ಫೋನ್ ಸೆಲ್ಫಿ ತಗೊಳ್ಳೋಣ. ಎಲ್ಲ ನಿಂಗೆ ನಿಮಿಷ. ಜೋಶ್ ಹೆಂಗಿದೆ? ಹೌಸ್ ದ ಜೋಶ್? ಫುಲ್ ಹೈ ಸರ್. ಸೂರ್ಯ ಬೆಳಿಗ್ಗೆ 4 ಗಂಟೆ ಎದ್ದು ಬಿಡೋಣ, ಸನ್ರೈಸ್ ಹೋಗ್ಬಿಡೋಣ. ಗೈಸ್ ಎಲ್ಲಿ ಹೇಳಿದ್ದೆ ಗೊತ್ತಾ ಇದು ನನ್ನ ಕೈಯ? ಮಾತಾಡಿ ಇವತ್ತು ಎಲ್ಲ ರೆಡಿ ಆಗಿದ್ದೀವಿ. ಏನ್ ಕಾರ್ಯ ಮಾಡ್ತಾ ಇದೀವಿ ಅದು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಎಲ್ಲರೂ ಶುಭಾಶಯ ಕೋರಿ. ತುಂಬಾ ತೂಕ ಒಂದು ಪಂಚೆ ಉಡಿಸ್ಕೊಂಡ್ ಅಲ್ಲ. ಪ್ರೀವಿಯಸ್ ಆಗಿ ಬುಕ್ ಮಾಡ್ಕೊಂಡಿರಬೇಕು. ಸೊ ನೇತ್ರಾವತಿ ಪೀಕ್ ಇರೋದು 6 ಕಿಲೋಮೀಟರ್ ಹತ್ತೋದು, 6 ಕಿಲೋಮೀಟರ್ ಇಳಿಯೋದು. ಅದರ ಮಧ್ಯೆ 2 ಜರಿ ಫಾಲ್ಸ್ಗಳನ್ನ ಸಿಗ್ತವೆ ನಮಗೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಒಳ್ಳೆ ನವಗ್ರಹ ಅದು. ತುಂಬ ಬಿಸಿಲಿತ್ತು, ಬಟ್ ಆ ಬೆಟ್ಟ ಗುಡ್ಡ, ಆ ವೆದರು, ಸುತ್ತ ಇರೋ ಗ್ರೀನರಿ ನೋಡ್ತಾ ಇದ್ರೆ ಇಟ್ಸ್ ಲೈಕ್ ವಾವ್. ಹಾಂ, ಅಮ್ಮ ಅಂದ್ರೆ ನಾವೇನಾದ್ರೂ ಟೀಮ್ ಔಟಿಂಗ್ ತರ ಹೋದ್ರೆ ಇವ್ರ ಜೊತೆ ಆಫೀಸರ್ ಜೊತೆ ಎಲ್ಲ ಮಾತಾಡಕ್ ಹೋದ್ರೆ. ಸೊ 12 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಮುಗಿಸ್ಕೊಂಡು ಇಲ್ಲಿ ನಮ್ಮ ಜೀಪಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಜೀಪಲ್ಲಿ 5 ಕಿಲೋಮೀಟರ್ಸ್ ಡೌನಿಗೆ ಹೋಗಬೇಕು. ಸೊ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಎಕ್ಸ್ಟ್ರಾಡಿನರಿ. ಪೀಕು ಅಷ್ಟೇ ತುಂಬ ಚೆನ್ನಾಗಿತ್ತು, ವ್ಯೂ ಕೂಡ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದು ಉಡುಪಿಯಲ್ಲಿ ಮೂನ್ ರೆಸಾರ್ಟ್ ಅಂತ, ನಿಯರ್ ಬೈ ಬೀಚ್ ಕೂಡ ಆಯಿತು. ಸೊ ಅದಕ್ಕೆ ನಾವು ಇದನ್ನು ಚೂಸ್ ಮಾಡ್ಕೊಂಡ್ವಿ. ನಾವು ಫ್ರೆಶ್ ಅಪ್ ಆಗಿ ಉಡುಪಿ ಶ್ರೀಕೃಷ್ಣ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ. ಅಲ್ಲಿ ಸ್ವಲ್ಪ ರಶ್ ಇತ್ತು. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು
ಮಣಿಪಾಲ್ ಮ್ಯೂಸಿಯಮ್ಗೆ ಹೋಗಿ ಮಲ್ಪೆ ಸೀ ವಾಕ್ ಬಂದ್ವಿ. ಸೊ ಅಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಹೋಮ್ ಸ್ಟೇಗೆ ಬಂದು ಅಲ್ಲಿಂದ ಬೀಚ್ ಕಡೆ ಬಂದು ಸ್ವಲ್ಪ ಎಂಜಾಯ್ ಮಾಡಿ ಅವತ್ತಿನ ದಿನಾನ ಕಂಪ್ಲೀಟ್ ಮಾಡಿದ್ವಿ. ಹಾಗೆ ಟ್ರಿಪ್ ಜರ್ನಿ ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಈ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್ ಬಾಯ್.